ಪ್ರೀತಿಯ ಅಕ್ಕ ಮತ್ತು ಮಾವನವರಿಗೆ ನಿಮ್ಮ ಪ್ರೀತಿಯ ರಾಜೇಂದ್ರ ಮಾಡುವ ವಂದನೆಗಳು. ತರುವಾಯ ಪತ್ರ ಬರೆಯಲಿಕ್ಕೆ ಕಾರಣ, ನೀವು ಬರುವಾಗ ಕೊಟ್ಟು ಕಳಿಸಿದ ಹಣ ಕಾಲೇಜ್ ಪುಸ್ತಕ ಮತ್ತು ಬಟ್ಟೆಯನ್ನು ಕೊಂಡುಕೊಳ್ಳಲು ಮುಗಿದು ಹೋದವು. ನಾನೀಗ ಬೋರ್ಡಿಂಗ್ ಫೀ ಕಟ್ಟದೆ ತುಂಬಾ ತೊಂದರೆಯಲ್ಲಿರುವೆ. ದಯವಿಟ್ಟು ಈ ಸುದ್ದಿ ತಿಳಿದ ತಕ್ಷಣ ನನಗೆ ಅರ್ಜೆಂಟ್ ಹಣ ಕಳಿಸುವಿರೆಂದು ನಂಬಿರಿ. ಇಂತಿ ನಿಮ್ಮ ತಮ್ಮ ರಾಜೇಂದ್ರ. ಇಲ್ಲಿವರೆಗೂ ಎಷ್ಟೇ ಕಷ್ಟಗಳನ್ನು ಕೊಟ್ಟರು ಸಹಿತ ಅದನ್ನ ಎದೆಗುಂದದೆ ಹೇಗೋ ಜೀವನ ಸಾಗಿಸ್ತಾರೆ. ತಂದೆಯವರ ಆಸೆಯನ್ನು ನನಸಿಗೊಳಿಸಲು ಹಗಲಿರುಳು ಮಾವ ಕಷ್ಟಪಡ್ತಾ ಇದ್ದಾರೆ. ನನ್ನ ಮಾವನಿಗೆ ನನ್ನ ತಮ್ಮನ ವಿದ್ಯಾಭ್ಯಾಸದೇ ಚಿಂತೆ. ಆದರೆ ಹೀಗೆ ಪ್ರತಿ ಸಾರಿ ಹಣಕ್ಕಾಗಿ ನನ್ನ ತಮ್ಮ ಈ ರೀತಿ ಪತ್ರ ಕಳಿಸ್ತಾ ಇದ್ರೆ ಮಾವ ಹಣ ಹೊಂದಿಸೋದಾದ್ರೂ ಮುಂದೆ ಅವನು ಹೇಗೆ ಮಾಡ್ತಾನೋ ಏನೋ ಒಂದು ತಿಳಿದಾಗಿದೆ. ಅವನಿಗೆ ಹೇಗಾದ್ರೂ ಮಾಡಿ ಶಕ್ತಿ ಕೊಡಮ್ಮ, ಶಕ್ತಿ. ಶ್ರೀಮಂತರೇ, ತಾವು ಇಲ್ಲಿವರೆಗೂ ಬಂದಿದ್ದು ನಿನ್ನನ್ನು ಕಂಡ ಮೋಕ್ಷಣದಿಂದಲೇ ನನ್ನ ಮನದ ಮಾತುಗಳು ನೀನಿಲ್ಲದೆ ನನ್ನ ಹೃದಯಕ್ಕೆ ಅಂದ್ರೆ ನಿಮ್ಮ ಮಾತಿನ ಅರ್ಥ? ಹೇಳುತ್ತೇನೆ ಶಿಲಾವತಿ, ಹೇಳುತ್ತೇನೆ. ಹಸಿದು ಮನೆಯ ಬಾಗಿಲು ಬಂದ ಈ ಭಿಕ್ಷಕರನ್ನು ಬರೀ ಕೈಯಿಂದ ಕಲಿಸಲಾರೆಂಬ ಭರವಸೆಯಿಂದ ನಾಡಿಗೆ. ಶ್ರೀಮಂತರೇ, ನಿಮ್ಮ ಒಗಟಿನ ಮಾತು, ನಿಮ್ಮ ಮಾತಿನ ಮತಿತಾರ್ಥ ನನಗೆ ಆಗ್ತಾ ಇಲ್ಲ. ಶೀಲಾವತಿ, ಈ ನಿನ್ನ ಮೋಹದ ರೂಪಕ್ಕೆ ನಾನು ಮರಳಾಗಿ ಹೋಗಿದ್ದೇನೆ. ಈ ರುದ್ರೇಶನ ಕೈ ಹಿಡಿದು ಕಾಪಾಡು ಎಂಬ ಭರವಸೆ. ಶ್ರೀಮಂತರೇ, ಇದೇನು ಮಾತಾಡ್ತಾ ಇದ್ದೀರಾ? ತಂದೆ ತಾಯಿ ಇಲ್ಲದೆ ತಬ್ಬಲಿಯಾದ ನನ್ನ ಮೇಲೆ ಈ ರೀತಿ ಮಾತಾಡಲು ಈ ದುರ್ಬುದ್ಧಿ ನಿಮಗೇಕೆ ಬಂತು? ಇದು ದುರ್ಬುದ್ಧಿ ಅಲ್ಲ, ಇದು ನನ್ನ ಸದ್ಬುದ್ಧಿ. ಸದ್ಬುದ್ಧಿ? ಒಳ್ಳೆಯವರಂತೆ ನಟಿಸಿ ಈ ರೀತಿ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಇದಕ್ಕೆ ದುರ್ಬುದ್ಧಿ ಅನ್ನದೆ ಮತ್ತಿನ್ನೇನಬೇಕು? ನೀ ನನ್ನ ಆಸೆ ನಡೆದರೆ ಮಾತ್ರ ಸುರಿಸಬಲ್ಲೆ ಆಗ ನಿಮ್ಮ ತಮ್ಮನ ಶಿಕ್ಷಣ ಸುಗಮಯವಾಗುವುದು. ನಾನು ಸತ್ತರೂ ಪರವಾಗಿಲ್ಲ, ಆದರೆ ನನ್ನ ತಂದೆಯ ವಚನ ಹೇಗೆ ಪಾಲಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಶೀಲಾವತಿ, ನಿನ್ನ ತಂದೆಗೆ ಕೊಟ್ಟ ವಚನ ನಡೆಸುವುದಕ್ಕಾಗಿ ಮುಖ್ಯವಾಗಿ ಬೇಕಾಗಿರುವುದು ನಿನ್ನ ಸಾವಲ್ಲ, ಅಪಾರ ಹಣ. ಅದರ ಚಿಂತೆ ನನಗಿಲ್ಲ. ನನ್ನ ತಮ್ಮನಿಗಾಗಿ ನನ್ನ ಮಾವನಿದ್ದಾನೆನ್ನುವ ಮನ ನನಗಿದೆ. ನಿನ್ನ ಮಾವ ದುಡಿದು ಮುಟ್ಟಿಸುವೆನೆಂದು ಈಗಾಗಲೇ ಪಡೆದಿರುವನು ಸಾಕಷ್ಟು ಹಣ. ಇಂದು ಮುಕ್ತಾಯವಾಯಿತು ನನ್ನ ಅವನ ಮಾಧ್ಯದ ಹಣದ ಋಣ. ಈ ನನ್ನ ಆಸೆ ಅಂತ ನುಡಿದರೆ ಸುರಿಸಬಲ್ಲೆ ಬೇಡಿದಷ್ಟು ಧನ. ಆಗ ಮುಂದುವರೆಯಬಹುದು ನಿನ್ನ ತಮ್ಮ ಶಿಕ್ಷಣ. ಆದರೆ ಈಗಾಗಲೇ ನೀನು ಹೇಳಿದಂತೆ ಈ ಶೀಲವತಿಯ ಮನ ಇನ್ನೊಬ್ಬರ ಹೃದಯದಲ್ಲಿ ಅಡಗಿದೆ ಅನ್ನೋದನ್ನ ಮಾತ್ರ ಮರಿಬೇಡ. ಅದ್ಯಾವ ದುಂಬಿಗೆ ಅರ್ಪಿತವಾಗಿದೆ ಈ ನಿನ್ನ ಮನ? ಈ ಪುಷ್ಪ ನನ್ನ ಮಾವನಿಗಾಗಿ ಅರ್ಪಿತವಾಗಿದೆ. ನನ್ನ ಆಸೆಗಳು ನನ್ನ ಮಾವನೇ ನೆರವೇರಿಸುತ್ತಾನೆನ್ನುವ ನಂಬಿಕೆ ನನಗಿದೆ. ವಂಡರ್ಫುಲ್. ಯಾಕೆ ಶ್ರೀಮಂತ್ರೆ, ಯಾಕೆ ಈ ರೀತಿ ನಗ್ತಾ ಇದ್ದೀರಾ? ಬಾಳಿನ ಸಹ್ಯಾದ ಶಿಖರದ ನೆತ್ತಿಯ ಮೇಲೆ ಅರಳಿ ನಿಂತ ಈ ನಿನ್ನ ಸುಗಂಧ ಭರಿತ ಪುಷ್ಪವು ಆ ಕೆಸರಿನಿಂದ ಉತ್ಪತ್ತಿಯಾದ ದುರ್ಗಂಧದ ಬಗ್ಗೆ ಇಷ್ಟೊಂದು ಗಾಢವಾಗಿ ವಿಚಾರಿಸುವುದನ್ನು ಕಂಡು ಯಮದೆ ಇನ್ನೇನು ಮಾಡಲಿ? ನೀವು ಹೇಳಿದಂತೆ
ಯಾವ ಅಮೃತವು ಕೆಸರಿನಂತೆ ಕಾಣುತ್ತದೆಯೋ ಆ ಅಮೃತವೇ ನನ್ನ ಮಾವಿನ ಪಾಲಿಗೆ ಪುಷ್ಪದವಾಗಿ ಅರಳುತ್ತಾ ಇದೆ ಅನ್ನೋದನ್ನ ಮಾತ್ರ ಮರಿಬೇಡಿ. ನೋ ಶಿಲಾ, ನೋ. ನೀನೊಂದು ಪ್ರಕೃತಿ ಅದ್ಭುತ ಕೊಡುಗೆ. ನಿನ್ನನ್ನು ಸೃಷ್ಟಿಸಿದ ಆ ಭಗವಂತನ ಲೀಲೆ ಅಲ್ಲವೇ? ಇದ್ದರೂ ಇರಬಹುದು, ಆದ್ರೆ ಒಬ್ಬ ಭಿಕ್ಷುಕ ಒಂದು ಮನೆಯೊಂದಿಗೆ ಇನ್ನೊಂದು ಮನೆ ಭಿಕ್ಷೆ ಬೇಡದಂತೆ ಎಲ್ಲ ಮರೆತು ಅವನು ಶ್ರೀಮಂತನಾಗಲು ಸಾಧ್ಯವಿಲ್ಲ. ಅದರಂತೆ ಒಬ್ಬ ಬಡವ ಒಂದು ಮೆಟ್ಟಿಲನ್ನ ಏರಿ ಮತ್ತೊಂದು ಮೆಟ್ಟಿಲನ್ನು ಏರ್ತಾನೆ ಹೋಗ್ತಾನೆ. ಆದ್ರೆ ಹಿಂದೆ ನಡೆದನ್ನ ಮರೆತು ಹೋದರೆ ಮುಂದೊಂದು ದಿನ ಅವನು ಕೆಳಗೆ ಬೀಳೋದಂತೂ ಗ್ಯಾರಂಟಿ. ಭಯದಿಂದ ಹೇಳ್ತಾ ಇದ್ದೀನಿ, ಇಲ್ಲ ಸಲ್ಲದನ್ನೆಲ್ಲ ವೇದಾಂತ ನನ್ನ ಮುಂದೆ ಮಾತಾಡಲು ಬರಬೇಡಿ. ಮೊದಲು ಇಲ್ಲಿಂದ ತೊಲಗಿರಿ. ಇನ್ನಷ್ಟು ಚೆನ್ನಾಗಿ ವಿಚಾರಿಸು ಶೀಲವತಿ. ನಿನಗಾಗಿ ನನ್ನ ಮಾಮರದಲ್ಲಿ ನಿರ್ಮಿಸಿದ ನನ್ನ ಆಸೆ ಕಟ್ಟಡ ಕೆಡವಿ ಬಡ ಬೀಕಾರಿ ಸೋಮಯ್ಯನ ಸಂಘ ಬಯಸುವೆಯಾ? ನಿನ್ನ ಮುಗ್ಧತೆಯನ್ನು ಕಂಡು ನನ್ನ ಹೃದಯದಲ್ಲಿ ಬರುತ್ತಿದೆ ಕರುಣೆ. ಕರುಣೆ ಮಾತಿನ ಮರ್ಮವೇ ಅರಿಯಲಾರ್ದ ನಿನ್ನಂತ ಶ್ರೀಮಂತರು ನನಗೆ ಯಾವ ಲೆಕ್ಕಕ್ಕೂ ಅಲ್ಲ. ನನ್ನ ಮಾವ ಎಲ್ಲಿ, ನೀನೆಲ್ಲಿ? ಎತ್ತ ಮಾಮರವೆನ್ನುವ ಮಾತು ನೀನು ಕೇಳಿಲ್ಲ ಅನ್ಸುತ್ತೆ. ನಾನೊಂದು ಪುಷ್ಪ, ಆದ್ರೆ ನಿನ್ನಂತ ವಿಷವೇನಾದ್ರೂ ನನ್ನನ್ನು ಮುಟ್ಟಲು ಬಂದಿದ್ದ ನಿಜವಾದ್ರೆ ಆ ಪುಷ್ಪ ಅರಳುವುದೆಂತು. ಮೊದಲು ಬಾಯಿ ಬಂದು ಹೇಳ್ತಾ ಇದ್ದೇನೆ, ಮೊದಲು ಹೊರಟು ಹೋಗಿಲ್ಲಿಂದ. ಹೂವು ಕೀಳಲು ಬಂದನು ಮುಳ್ಳಿನಿಂದ ಹೂವು ಹೇಗೆ ಬೇರ್ಪಡಿಸಬೇಕೆಂಬ ಕಲೆಯನ್ನು ಅವನು ಮೊದಲೇ ಅರಿತಿರುವನು. ಅರಿತರು ಸೀತಾ, ಮೈ ಮೇಲೆ ಏರಿ ಬರ್ತಾ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ ನೀನೊಬ್ಬ ಅವಿವೇಕಿ ಅಂತ. ಇಲ್ಲ, ವಿವೇಕ ವಿವೇಕ ವಿಚಾರ ಹೀಗೇಕೆ? ಹರೆಯದ ಒಬ್ಬಿನಿಂದ ಕೊಬ್ಬಿನಿಂದ ಈ ನಿನ್ನ ದೇಹವನ್ನು ನನಗರ್ಪಿಸಿ ಕಾಮದ ಊಟ ಮಾಡಿದ್ದು ಬಾಯನಕ್ಕೆ ಬಾ. ಶ್ರೀಮಂತರೇ, ದೂರ ಸರಿನಿಂತು ಮಾತಾಡಿ. ಈ ರೀತಿ ಮಾತಾಡಿ ಮೃಗದಂತೆ ವರ್ತಿಸ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ ನಿಮಗೆ? ನೋಡಿ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ. ಬೇಟೆಗೆಂದು ಹೆಜ್ಜೆ ಇಟ್ಟು ಹಿಮ್ಮೆಟ್ಟುವುದು ಈ ರುದ್ರೇಶನ ಜಾಯಮಾನದಲ್ಲೇ ಬರಲಿಲ್ಲ. ನಿಮ್ಮ ಬೆದರಿಕೆಗೆ ಹೆದರಿ ನನ್ನ ಮಾನವನ್ನ ನಿಮಗೆ ಅರ್ಪಿಸಲಾರೆ. ಕರೋತಿ ಧರ್ಮ ಕರೋತಿ ಧರ್ಮ ಎಂದು ಬಾಯಿ ಬಿಡಿಸುವ ಬಾಯಿ ಬಡುಕ ಹೆಣ್ಣೆ ಈಗ ಸಮಾಜದಲ್ಲೂ ನಡೀತಾ ಇರೋದು ಅನುಕೂಲ ಹಿಂದೂ ಧರ್ಮ. ನೋಡು, ನನ್ನಾಗಿ ಯೋಚಿಸು. ನನ್ನನ್ನು ತಿರಸ್ಕರಿಸಿದ ನಿನ್ನ ಬಾಳು ಹಸುವನ್ನು ಕಳೆದುಕೊಂಡ ಗೌಳಿಗನಾಗುವುದು ಯೋಕೆ. ಚೆನ್ನಾಗಿದೆ ನಿಮ್ಮ ಮಾತು. ನೀವು ಹೇಳದನ್ನೇ ಕೇಳಿದ್ರೆ ಬಿಸಿಲಿನಲ್ಲಿ ಬಾಯಾರಿಕೆ ಆದಾಗ ವಿಷವನ್ನು ಕುಡಿಯೋದಕ್ಕಾಗುತ್ತದೆ. ಹಾಗೆ ಒಂದು ಹಂದಿಯು ಚೆನ್ನಾಗಿದೆ ಅಂತ ನಾವು ಖುಷಿ ಪಟ್ರೆ ಆ ಹಂದಿಯನ್ನ ಮನೆ ಒಳಗೆ ಸೇರಿಸ್ಕೊಳ್ಳೋದಕ್ಕಾಗುತ್ತದೆ. ಇದನ್ನೆಲ್ಲ ಅರ್ಥಕೊಂಡು ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ಮೂರ್ಖತನದ ಮಾತುಗಳನ್ನ ನನ್ನ ಹತ್ರ ಮಾತಾಡಬೇಡಿ. ಸಾಕು ನಿನ್ನ ಈ ಒಣ ವೇದಾಂತದ ಮಾತನ್ನು. ಒಳ್ಳೆಯ ಮಾತಿಗೆ ಒಲಿದು ಬರುವ ಹೆಣ್ಣು ನೀನಲ್ಲ ಎಂದು ತೋರುತ್ತದೆ. ನಿನ್ನಂತ ಹಠಮಾರಿ ಹೆಣ್ಣನ್ನು ಹೇಗೆ ಪಡೆಯಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಈ ಅಬಲೆಯನ್ನ ನೀನಾದ್ರೂ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನೀನು ಕಾಣುವೆ ರವರವ ನರಕವನ್ನ. ನಾಕ ನರಕ ವಿಚಾರ ಹೀಗೇಕೆ? ಒಪ್ಪಿನಿಂದ ಈ ನಿನ್ನ ದೇಹವನ್ನು ನನಗರ್ಪಿಸು. ಬಾಸಿಲ
ನನ್ನ ಆಜ್ಞೆಂತೆ ಬಡದೆ ಬಿಸಿ ಬಚ್ಚಲು ಬಿಡದು ನಿನ್ನ ಬಾಯಿನಲ್ಲಿ. ನಿನ್ನಂತ ವಿಷ ಸರ್ಪದ ಹಲ್ಲನ್ನ ಹೇಗೆ ಕೀಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ಅರ್ಥಕೊಂಡು ಹೊರಟು ಹೋಗಿಲ್ಲ. ಮಾತಿಗೆ ಮಾತು ಬೆಳೆಸಿ ಸುಮ್ಮನೆ ಕಾಲ ಹರಣ ಮಾಡೋ ಸಮಯ ಇದಲ್ಲ. ಬೇಡ ವೀರೇಶ್, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ದಯವಿಟ್ಟು ನನ್ನನ್ನ ಬಿಟ್ಟು ಹೊರಟು ಹೋಗಿಲ್ಲ. ಒಳ್ಳೆ ಮಾತಿಗೆ ಒಲಿದು ಬರುವ ಹೆಣ್ಣು ನೀನಲ್ಲ ಎಂದು ತೋರುತ್ತದೆ. ನಿನ್ನಂತ ಹಠಮಾರಿ ಹೆಣ್ಣನ್ನು ಹೇಗೆ ಪಡೆಯಬೇಕೆಂದು ನನಗೆ ಮೊದಲೇ ಗೊತ್ತು. ನೀನು ಎಷ್ಟೇ ಹೇಳಿದ್ರು ಸಹಿತ ನಿನ್ನ ಆಸೆ ಪೂರ್ಣಗೊಳ್ಳಲ್ಲ. ನಿನ್ನ ಮಾತಿನಂತೆ ನಾನು ನಡ್ಕೊಳ್ಳಲ್ಲ, ಅದು ಎಂದಿಗೂ ಸಾಧ್ಯವಿಲ್ಲ. ಮೂರಕ್ಷರದ ಅಸಾಧ್ಯ ಎಂಬ ಮೂರಕ್ಷರ ಈ ರುದ್ರೇಶನ ಹೃದಯಕ್ಕಿಲ್ಲ. ನೀನ್ ಇದೇ ರೀತಿ ಮಾತಾಡುತ್ತೆ ಹೋದ್ರೆ ನಿನ್ನ ಪಾಲಿಗೆ ಬರುವುದು ದುರಂತಕ್ಕೆ ಮೂಲ. ಅಲ್ಲಿವರೆಗೂ ತಾಳಿಕೊಂಡಷ್ಟು ತಿಡಿಗೇಡಿ ನಾನಲ್ಲ. ಮೊದಲು ಬಾಯಿ ಮುಚ್ಚಿಕೊಂಡು ಮಾನವಂತನಾಗಿ ಬದುಕೋದನ್ನ ಕಲಿ. ಅಲ್ಲಿಯವರಾದ್ರೂ ಬಿಡಲಾರಿ ನಿನ್ನ ಛಲ. ಈ ನಿನ್ನ ಛಲವನ್ನು ಹೇಗೆ ಮಾತಾಡಿದ್ರು ಸಹಿತ ಮೇಲೆ ಏರಿ ನೀನು ಬಂದಿದ್ದೆ ನಿಜವಾದ್ರೆ ಈಗ ಸದ್ಯ ಆಗುವುದು ಕೋಲಾಹಲ. ಅಲ್ಲಿಯವರು ತಾಳಿಕೊಂಡಷ್ಟು ತಿಡಿಗೇಡಿ ನಾನಲ್ಲ. ತಿರುಗೇಡಿ ನೀನಲ್ಲವೆಂದಿದ್ರು ಸಹಿತ ಒಂದು ಹೆಣ್ಣಿಗೆ ನಾಚಿಕೆ ಬಿಟ್ಟು ಮಾತಾಡ್ತಾ ಇದೆಯಲ್ಲ, ಇದಲ್ಲ ನಿನ್ನ ನಡತೆ. ನಿನ್ನ ಘನತೆಗೂ ಸಹಿತ ಸೋಕುವುದಲ್ಲ ಅನ್ನೋದನ್ನು ಮಾತ್ರ ಮರಿಬೇಡ. ಘನತೆ ಪ್ರೇಮದಿಂದ ಮೈ ಮರತನಿಗೆ ಘನತೆ ಅರಿವೇ ಇರುವುದಿಲ್ಲ ಚಿನ್ನ. ಇವತ್ತು ಸೂರ್ಯ ಮುಳುಗಿರಬಹುದು, ಉದಯ ಆಗುವುದೆಂಬುದನ್ನು ಮರೆಯಬೇಡ. ನಿನಗಾಗಿ ಏನು ಕೊಡಲು ಸಿದ್ಧನಾಗಿರುವ ಈ ರುದ್ರೇಶ್ ಮತ್ತೆ ನಿನ್ನನ್ನು ಸಾಧಿಸುತ್ತೇನು. ಶಿವ ಶಿವ ಶಿವ, ಎಂತ ಪರಿಸ್ಥಿತಿ ತಂದೊಡ್ಡಿದೆ ನನ್ನ ಜೀವನದಲ್ಲಿ. ಎಂತ ಒಳ್ಳೆ ಸಮಯದಲ್ಲಿ ಬಡವರ ಪಾಲಿಗೆ ನೀನಿದ್ದೀಯಾ ಅಂತ ತೋರಿಬಿಟ್ಟೆ ತಂದೆ. ಸರಿಯಾದ ಸಮಯಕ್ಕೆ ಯಾರೋ ಕೂಗದಿದ್ರೆ ನನ್ನ ಜೀವನವೇ ಹಾಳಾಗಿ ಬಿಡ್ತು. ಆದ್ರೆ ಆ ಪಾಪಿ ರುದ್ರೇಶನಿಗೆ ನಾನು ಮನ ಒಪ್ಪಿಸಲಿಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಮಾವನಿಗೆ ದುಡ್ಡು ಕೊಡದೆ ಹೋದ್ರೆ, ಕೊಟ್ಟ ಹಣಕ್ಕಾಗಿ ಪೀಡಿಸಿದ್ರೆ ನಾನೀಗೇನು ಮಾಡ್ಲಿ? ಇಲ್ಲಿ ನಡೆದ ವಿಷಯವನ್ನ ನನ್ನ ಮಾವನಿಗೆ ಹೇಳದೆ. ಸತ್ಯ ಈ ವಿಷಯವನ್ನ ನನ್ನ ಮನದಲ್ಲೇ ಇಟ್ಟುಕೊಳ್ಬೇಕು. ಸಮಯ ಗುರುಗಳು ಬಂದಾಗ ಗುರುಗಳೇ ನಮಸ್ಕಾರ. ನೀವು ಬಂದಿದ್ದು ನನಗೆ ತಿಳಿಯಲಿಲ್ಲ. ಹೊರಗೆ ನಿಂತು ಓದಿರಿದ್ದು ಅವರಿಗೆ ಕೇಳೇ ಇಲ್ಲ ಅಂತ. ಇಲ್ಲ ಗುರುಗಳೇ, ತಪ್ಪು ತಿಳ್ಕೊಳ್ಬೇಡಿ ಗುರುಗಳು. ಯಾವುದೋ ಧ್ಯಾನದಲ್ಲಿದ್ದೆ, ನೀವು ಬಂದಿದ್ದು ನನಗೆ ತಿಳಿಯಲೇ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಕುಳಿತುಕೊಳ್ಳಿ, ನಿಮಗೋಸ್ಕರ ಏನಾದರೂ ತರ್ತೀನಿ. ಪೂಜೆ ಗುರು
ಚಿಂತೆ ಮಾಡಬೇಡಿ ಗುರುಗಳೇ. ನಿಮಗೋಗ ಊಟದ ಸಿದ್ಧತೆಯನ್ನ ನಾನು ರೆಡಿ ಮಾಡ್ತೇನೆ. ಅಲ್ಲಿವರೆಗೂ ನೀವು ಕುಳಿತುಕೊಳ್ಳಿ. ಅಡ್ಡಿಗೆರೆಗೆ ಪ್ರಯಾಣ ಮಾಡುವುದು ಊಟಕ್ಕೆ ಮಾತ್ರ ಬಹಳ ತಡವಾಗುತ್ತೆ. ಹೌದು. ಇಲ್ಲ ಗುರುಗಳೇ, ನೀವು ಕುಳಿತುಕೊಳ್ಳಿ, ಸದ್ಯದಲ್ಲೇ ತಯಾರು ಮಾಡ್ತೀನಿ. ನಮ್ಮನ್ನ ಏನ್ ಮಾಡ್ಬೇಕಂತ ಮಾಡಿದೆ? ಈ ಮನೆಯಲ್ಲಿ ಗಂಡಸರು ಯಾರಿಲ್ಲ ಅಂದ್ಕೂಡ್ಲೆ ಓಡಿಸ್ಕೊಳ್ಳೋ ಕೆಲಸನೇ ಹುಡುಕ್ತಾ ಇರುವ ಭಕ್ತರ ಮನೆ ಇದಲ್ಲ ಅಂತ ಕಾಣ್ತೈತ್ರಿ. ಹೌದು ಮಗನ, ನಮ್ಗೆ ಎಲ್ಲೆಲ್ಲಿ ಹೋಗ್ಸ್ತೀಯೋ, ಯಾರ್ಯಾರ ಕಡೆಯಿಂದ ಬರ್ಸಕತ್ತೀಯೋ, ಅದು ಒಂದೂ ತಿಳಿವಲ್ದು ನೋಡು. ಇಂಥ ಕೆಲಸ ಮಾಡಿ ಹೊಡ್ಸ್ಕೊಂಡು ನಮ್ಮ ಮೈಯನ್ನು ನೇಚರ್ ಮಾಡಿ ಹಾಕೈತಿ. ಏನು ಆಗೋದು ಎಲ್ಲ ಗಟ್ಟಿಯಾಗಿ ಊರು ಬಿಟ್ಟ ಏನಾಗುದಾಗ್ಲಿ. ಆಗತ್ತು ಆಗಲಿ. ಸದ್ಯ ಊಟ ಸಿಗ್ತಲ್ಲ, ನಮ್ಮ ಪಾಲಿಗೆ ಕಾಮಧೇನು ಕಪ್ರು ವಕ್ಷ ಇದ್ದಂಗ. ಗುರುಗಳೇ, ನೀರನ್ನು ಕುಡಿರಿ. ಊಟ ರೆಡಿಯಾಗಿದೆ, ಒಳಗಡೆ ಬನ್ನಿ.